ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ರಾಜಮನೆತನದ ಮುಖ್ಯವಾದ ಉದ್ದೇಶ ಏನಾಗಿತ್ತು ಗೊತ್ತಾ ನಿಮಗೆ? ಈ ದುರ್ಗಾಪುರದ ದೇವಸ್ಥಾನನ ಮತ್ತೆ ದೇವಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ರಕ್ಷಣೆ ಮಾಡೋದು. ಆ ಇಬ್ಬರು ಅಕ್ಕತಂಗಿರು ಮತ್ತೆ ಅವರ ಗಂಡ ದುರ್ಗಾದೇವಿಯ ಪರಮ ಭಕ್ತರಾಗಿದ್ದರು. ಅವರ ಪ್ರೀತಿಪರತೆ, ಒಳ್ಳೆಯ ಆಡಳಿತ ಇಡೀ ಸಾಮ್ರಾಜ್ಯವನ್ನ ಸುಖವಾಗಿ ಇಟ್ಟಿತ್ತು. ಆದರೆ ಒಂದು ಕರಾಳ ದಿನ ಆ ಸುಖಕ್ಕೆ ಸಂಸ್ಕಾರ ಬಂತು. ಏನಾಯ್ತು ತಾತ? ಯಾರಾದ್ರೂ ಯುದ್ಧ ಮಾಡಕ್ ಬಂದ್ರ? ಹೌದಮ್ಮ, ಒಬ್ಬ ಕ್ರೂರ ರಾಕ್ಷಸಿ ಆ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ಲು. ದೇವಿಯ ಶಕ್ತಿಯನ್ನ ವಶಪಡಿಸ್ಕೋಬೇಕು ಅನ್ನೋದು ಅವಳು ಗುರಿಯಾಗಿತ್ತು. ದೊಡ್ಡ ಸೈನ್ಯ ತಗೊಂಡು ದೇವಸ್ಥಾನ ನಾಶ ಮಾಡೋದಕ್ಕೆ ಅವಳು ಮುಂದಾದ. ಆಗ ಈ ಇಬ್ಬ ಅಕ್ಕ ತಂಗೀರು ಮತ್ತು ಆ ರಾಜಕುಮಾರ ಹೆದರದೆ ಅವಳನ್ನು ಎದುರಿಸಿ ಯುದ್ಧ ಮಾಡಿದ್ರು. ಆ ದೊಡ್ಡ ಸೈನ್ಯವನ್ನ ಓಡಿಸಿದ್ರು. ಅಷ್ಟು ಶಕ್ತಿ ಇತ್ತ ಅವ್ರಿಗೆ? ಹೌದು ಗಣಪ. ಆದರೆ ಆ ರಾಕ್ಷಸಿ ಸುಮ್ಮನಾಗ್ಲಿಲ್ಲ. ನೇರವಾದ ಯುದ್ಧದಲ್ಲಿ ಸೋತರು ಮೋಸದ ದಾರಿ ಹಿಡಿದ್ಲು. ಸಂಚು ಮಾಡಿ ಮತ್ತೆ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ಲು. ಆಗ ಈ ಅಕ್ಕತಂಗೀರು ಮತ್ತೆ ಅವರ ಪತಿ ಧರ್ಮವನ್ನು ಉಳಿಸೋದಕ್ಕೆ ಅಂತಿಮ ಹೋರಾಟಕ್ಕೆ ಸಿದ್ಧರಾದರು. ಹೋರಾಟ ಜೋರಾಗಿ ನಡೀತಾ ಇತ್ತು. ನ್ಯಾಯವಾಗಿ ಹೋರಾಡ್ತಿದ್ದವ್ರನ್ನ ದುಷ್ಟಶಕ್ತಿಗಳಿಂದ ಕಟ್ಟಾಕಿ ಸೋಲೋ ಹಾಗೆ ಮಾಡಿಬಿಟ್ರು. ದೇವಸ್ಥಾನದ ದೇವಿಯನ್ನ ಉಳಿಸೋಕ್ಕೋಸ್ಕರವಾಗಿ ಅಂತಿಮವಾಗಿ ಆ 3 ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಪಾಪ ತಾತ, ಅಂದ್ರೆ ಅವ್ರ 3 ಜನನು ಸತ್ತೋಗ್ಬಿಟ್ರ? ದೈಹಿಕವಾಗಿ ಅವರು ದೂರ ಆದರೂ ಕೂಡ ಅವರು ರಕ್ಷಿಸಿದಂತಹ ದೇವಿಯ ಆಯುಧ ಇದೆಯಲ್ಲ, ತ್ರಿಶೂಲ, ಅದು ಇವತ್ತಿಗೂ ಕೂಡ ದೇವಸ್ಥಾನದಲ್ಲಿ ಭದ್ರವಾಗಿದೆ. ಅದೊಂದು ಶಕ್ತಿಶಾಲಿಯಾದಂತಹ ಆಯುಧ. ದುರ್ಗಾಪುರದಲ್ಲಿ ಒಂದು ನಂಬಿಕೆ ಇದೆ, ಯಾವಾಗ ಭೂಮಿ ಮೇಲೆ ಆ ಧರ್ಮ ಹೆಚ್ಚಾಗತ್ತೋ, ಯಾವಾಗ ರಾಕ್ಷಸಿಯ ನೆರಳು ಮತ್ತೆ ದೇವಸ್ಥಾನದ ಮೇಲೆ ಬೀಳುತ್ತೋ, ಆವಾಗ ಆ ಶಕ್ತಿಶಾಲಿ ಆಯುಧ ಮತ್ತೆ ಅದನ್ನು ಕಾಯುವ ರಕ್ಷಕರು ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ ಅಂತ. ತಾತ, ಹಾಗಾದ್ರೆ ಅವ್ರು ಸತ್ತೋಗಿಲ್ವಾ? ಅವ್ರು ಮತ್ತೆ ಬರ್ತಾರಾ? ಹೌದಮ್ಮ, ದುಷ್ಟಶಕ್ತಿಯನ್ನ ಸಂಹಾರ ಮಾಡೋದಕ್ಕೆ ಅವರು ಮರುಜನ್ಮ ಪಡಿತಾರೆ ಅನ್ನೋದು ಈ ಮಣ್ಣಿನ ನಂಬಿಕೆ. ಅದು ಬರೀ ವಿಗ್ರಹ ಅಲ್ಲ, ದೇವಿಯ ಅಂಶ, ದೇವಿಯ ಅಂಶದ ಶಕ್ತಿ. ಅದು ಶ್ರೀಚಕ್ರದಲ್ಲಿ ಅಡಗಿದೆ. ಸಾವಿರ ವರ್ಷಕ್ಕೊಮ್ಮೆ ಪರೀಕ್ಷೆ. ಇಂದು ರಾತ್ರಿ ಪರೀಕ್ಷೆ. ಬಾಗಿಲು ಮುಚ್ಚಿರೋದು ರಕ್ಷಣೆಗಲ್ಲ, ಅತೀಂದ್ರಿಯ ಶಕ್ತಿ. ಮನುಷ್ಯರ ಕಣ್ಣುಗಳಿಂದ ಮರೆ ಮಾಡಲು, ದುಷ್ಟರ ಕಣ್ಣುಗಳಿಂದ ಮರೆ ಮಾಡಲು. ಅಯ್ಯೋ ದೇವ್ರೆ, ಅಂದ್ರೆ ಶಕ್ತಿ ಪೀಠದ ರಹಸ್ಯ ಯಾರಿಗೋ ಗೊತ್ತಿದೆ. ಇಲ್ಲಿರೋ ಶಕ್ತಿನ ಪಡೆಯೋದಕ್ಕೆ ಇವತ್ತು ಆಕ್ರಮಣ ಮಾಡ್ತಾರೆ ಅಂತ ಹೇಳ್ತಾ ಇದ್ಯಪ್ಪ. ಅಂದ್ರೆ ಅಪ್ಪ, ನೀನವತ್ತು ಸರ್ವನಾಶ ಅಂತ ಹೇಳಿದ್ದು ಇದಕ್ಕೇನಾ? ಹಾಗಾದ್ರೆ ಮಾಳ್ವಿಕಾನು ಇಲ್ಲಿಗೆ ಬಂದಿದ್ದು ಇದಕ್ಕೇನಪ್ಪ? ಮುಂದೇನಪ್ಪ? ಶಕ್ತಿ, ಶ್ರೀಚಕ್ರ ಸಿಕ್ಕರೆ ಸರ್ವನಾಶ, ಪ್ರಳಯದ ಆರಂಭ. ನನ್ನ ತಪ್ಪು, ನನ್ನಿಂದಲೇ ತಪ್ಪು, ಮಹಾ ಅಪರಾಧ, ಅಕ್ಷಮ್ಯ ಅಪರಾಧ. ಮಾಳ್ವಿಕಂಗೆ ನಾನೇ ಹೇಳಿದ್ದು, ಆ ಕರಾಳ ಸರ್ಪವನ್ನ ನಂಬಿದೆ. ದ್ರೋಹಿ, ಗುರುದ್ರೋಹಿ, ರಾಕ್ಷಸಿ ಅವಳು. ಅಂದ್ರೆ
ಈ ಶಕ್ತಿಪೀಠದ ರಹಸ್ಯ, ಶ್ರೀಚಕ್ರದ ವಿಚಾರ ಇದೆಲ್ಲವನ್ನು ನೀನ್ ಮಾಳ್ವಿಕಂಗ್ ಹೇಳಿದ್ಯಾ? ಹೌದು ಹೌದು, ಎಲ್ಲವೂ ಗೊತ್ತು. ಅವಳಿಗೆ ಎಲ್ಲವೂ ಗೊತ್ತು. ಅವಳು ಅದನ್ನ ಕಾಪಾಡ್ತಾಳೆ ಅನ್ಕೊಂಡಿದ್ದೆ. ಆದರೆ ಅವಳು ಪಾಪಿ, ರಾಕ್ಷಸಿ. ಶ್ರೀಚಕ್ರ ಅವಳ ವಶ. ಅವಳು ಶಕ್ತಿಶಾಲಿ. ಶ್ರೀಚಕ್ರ ಅವಳ ವಶ. ಅವಳು ಶಕ್ತಿಶಾಲಿ. ಕರಾಳ ಶಕ್ತಿಗಳ ವಶಕ್ಕೆ ಶ್ರೀಚಕ್ರ ಬೇಕೇ ಬೇಕು. ಶ್ರೀಚಕ್ರ ಬೇಕೇ ಬೇಕು. ಶ್ರೀಚಕ್ರವನ್ನು ಪಡೆದು ಮಾಳ್ವಿಕ ಶಕ್ತಿಶಾಲಿ ಆಗ್ತಾಳ? ಕರಾಳ ಶಕ್ತಿಗಳನ್ನು ವಶ ಪಡ್ಕೊಂಡು ಎಲ್ಲವನ್ನು ನಾಶ ಮಾಡ್ತಾಳಪ್ಪ? ಹೌದು, ಇದು ಸಲ್ಲದು. ಪವಿತ್ರ ಶಕ್ತಿ ಗುರುದ್ರೋಹಿ ಕೈಗೆ ಸಲ್ಲದು. ನಾನು ಹಚ್ಚಿದ ಬೆಂಕಿ ನಾನೇ ಶ್ರೀಚಕ್ರ ಮುಟ್ಟದ ಹಾಗೆ ತಡಿಬೇಕು. ಶ್ರೀಚಕ್ರ ಮುಟ್ಟದ ಹಾಗೆ ತಡಿಬೇಕು. ಅಮ್ಮ, ದುರ್ಗಾಪುರದ ದೇವಸ್ಥಾನ ಅಂದ್ರೆ ಇಡೀ ಜಗತ್ತಿಗೆ ಅದೊಂದು ಹಳೆ ಗುಡಿ ಅಷ್ಟೆ. ಆದ್ರೆ ಇದೊಂದು ಮಹಾನ್ ಶಕ್ತಿಪೀಠ ಅನ್ನೋ ರಹಸ್ಯ ಬಹಳ ಕಡಿಮೆ ಜನರಿಗೆ ಮಾತ್ರ ಗೊತ್ತು. ಅದಕ್ಕಾಗಿ ಇಲ್ಲಿರುವ ಶ್ರೀಚಕ್ರ ಅಷ್ಟು ಶಕ್ತಿಶಾಲಿಯಾಗಿದೆ, ಇಷ್ಟು ದೈವಿಕವಾಗಿದೆ. ಅಮ್ಮ, ಇಂದು ರಾತ್ರಿ ಆ ದೈವಿಕ ಶಕ್ತಿ ನಿಸ್ತೇಜವಾಗುವ ಸಮಯ. ವರ್ಷಕ್ಕೊಮ್ಮೆ ಬರುವ ಈ ಸಂಧಿ ಕಾಲದಲ್ಲಿ ದೇವಿ ಯೋಗ ನಿದ್ರೆಗೆ ಜಾರ್ತಾಳೆ. ಅವಳು ನಿದ್ರಿಸೋ ಆ ಕೆಲವು ಕ್ಷಣಗಳಲ್ಲಿ ದೇವಸ್ಥಾನದ ಕಾವಲು ದುರ್ಬಲವಾಗಿರುತ್ತೆ. ಅದೇ ಸರಿಯಾದ ಸಮಯ. ಆ ಸಮಯದಲ್ಲಿ ನಾನು ದೇವಸ್ಥಾನದ ಗರ್ಭಗುಡಿಯನ್ನು ಪ್ರವೇಶಿಸಿ ಆ ಶ್ರೀಚಕ್ರವನ್ನ ನನ್ನ ವಶಕ್ಕೆ ತೆಗೆದುಕೊಳ್ತೇನೆ. ಖಂಡಿತವಾಗ್ಲೂ ಅಮ್ಮ, ನಾನು ಸುಲಭವಾಗಿ ದೇವಸ್ಥಾನದ ಒಳಗೆ ಪ್ರವೇಶಿಸಬಹುದು. ಯಾರ ಕಣ್ಗೂ ಬೀಳದಿರೋ ಹಾಗೆ ಆ ಶ್ರೀಚಕ್ರವನ್ನ ವಶ ಪಡೆದುಕೊಳ್ಬಹುದು. ಹಾಗೆ ತಿಳಿದೇನೋ ನಮಗ್ ಸಹಾಯ ಮಾಡಿರೋ ಶಂಭುಯಿಂದನೂ ಕೂಡ. ಹೌದಮ್ಮ, ಶಂಭು ಇಲ್ಲದೆ ಹೋಗಿದ್ದಿದ್ರೆ, ಅವನು ಗ್ರಂಥಗಳನ್ನ ಓದೋದನ್ನ ನಾನು ಕೇಳಿಸ್ಕೊಳ್ಳದೆ ಹೋಗಿದ್ದಿದ್ರೆ ನನಗಿದ್ಯಾವುದು ತಿಳಿತಾನೇ ಇರಲಿಲ್ಲ. ಶಂಭು ದೇವಿಯನ್ನ ರಕ್ಷಿಸೋದಕ್ಕೆ ಉಪಾಯ ಮಾಡ್ತಾ ಇದ್ರೆ, ಅವನು ಕೊಟ್ಟ ಮಾಹಿತಿಯಿಂದ ದೇವಿಯನ್ನ ಲೂಟಿ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಪಾಪ ಶಂಭು ತನಗರಿವಿಲ್ಲದೇನೆ ಈ ಸಾಮ್ರಾಜ್ಯದ ಬಾಗ್ಲನ್ನ ತೆರೆದುಕೊಟ್ಟಿದ್ದಾನೆ. ಶಂಭುವಿನಿಂದಲೇ ಅವನ ದೇವಿಯ ನಾಶದ ದಾರಿ ಆರಂಭವಾಗಿದೆ. ಹೋಗು ಮಾಳ್ವಿಕ, ಶ್ರೀಚಕ್ರ ಈಗ ನಿನ್ನದಾಗಬೇಕು.